ಪುನೀತ್ ಕೆರೆಹಳ್ಳಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಾಂಗಳ ಸಂಘರ್ಷದಲ್ಲಿ ಇದೀಗ ಎಫ್ಐಆರ್ ಪರ್ವ ಶುರುವಾಗಿದೆ. ಪರವಿರೋಧ ಹೋರಾಟಗಾರರ ವಿರುದ್ಧ ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ. ಪುನೀತ್ ಕೆರೆಹಳ್ಳಿ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ ವಿರುದ್ಧವೂ ಕೂಡ ಎಫ್ಐಆರ್. ಪಾಂಗಳ ಸಂಘರ್ಷದಲ್ಲಿ ಇದೀಗ ಎಫ್ಐಆರ್ ಪರ್ವ ಶುರುವಾಗಿದೆ. ಪರವಿರೋಧ ಹೋರಾಟಗಾರರ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ. ಶಾಂತಿ ಕದಡಲು ಯತ್ನ ಆರೋಪದ ಮೇಲೆ ಕೇಸ್ ದಾಖಲು. ಬೆಳ್ತಂಗಡಿಯ ಚರಣ್ ಶೆಟ್ಟಿ ದೂರಿನ ಅನ್ವಯ ಕೇಸೊಂದು ದಾಖಲಾಗಿದೆ. ಅಪರಾಧಿಕ ಕೃತ್ಯ ಎಸಗಲು ಪ್ರೇರಣೆಯಾಗುವಂತೆ ಮಟ್ಟಣ್ಣ ಭಾಷಣ ಮಾಡ್ತಾ ಇದ್ರು. ಜೊತೆಗೆ ಪ್ರಾದೇಶಿಕವಾಗಿ ಜನರ ನಡುವೆ ತಿಮರೋಡಿಯಿಂದ ವೈಮನಸ್ಸು ಅನ್ನೋ ತರಹದ ಒಂದು ಆರೋಪ ಅಥವಾ ದೂರು. ಸಾರ್ವಜನಿಕರಲ್ಲಿ ಭೀತಿ ಉಂಟಾಗುವಂತೆ ತಿಮರೋಡಿ ಅಪಾಯಕಾರಿ ಹೇಳಿಕೆ ಅನ್ನೋ ದೂರನ್ನು ದಾಖಲು ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಶ್ಲೀಲವಾಗಿ ಮಾತಾಡಿದ್ದಾರೆ. ಹೀಗಂತ ಕೆರೆಹಳ್ಳಿಯ ವಿರುದ್ಧ ಬೆಳ್ತಂಗಡಿಯ ಜೆರೋಮ್ ಬರ್ಬೋಸಾ ಅನ್ನುವಂತಹ ವ್ಯಕ್ತಿ ದೂರನ್ನು ದಾಖಲು ಮಾಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದನಾತ್ಮಕವಾಗಿ ಮಾತನಾಡ್ತಾರೆ, ಅಸಂಸದೀಯ ಪದಗಳನ್ನು ಪ್ರಯೋಗ ಮಾಡ್ತಾರೆ, ಅಶ್ಲೀಲತೆಗಳನ್ನ ಅಥವಾ ಅಶ್ಲೀಲವಾಗಿ ಬೈತಾರೆ. ಸೊ ನೋಡಿ, ಒಂದು ಕಡೆ ಧರ್ಮಸ್ಥಳದಲ್ಲಿ SIT ತನಿಖೆ ಚುರುಕುಗೊಂಡಿದೆ, ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಬಹುದೊಡ್ಡ ಹೈಡ್ರಾಮಾ. ಪಾಂಗಳ ಸೌಜನ್ಯ ಮನೆಗೆ ಹೋಗುವಂತಹ ಜಾಗದಲ್ಲಿ 3 ಡಿಜಿಟಲ್ ಮಾಧ್ಯಮದ ವರದಿಗಾರರ ಮೇಲೆ ಮಾರಣಾಂತಿಕ ದಾಳಿಯಾಗಿತ್ತು. ಅದಾದ ನಂತರದ ಡೆವಲಪ್ಮೆಂಟ್ಗಳಿವೆಲ್ಲ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದಂತಹ ಅಗ್ರಗಣ್ಯ ನಾಯಕ. ಅದಾದ ನಂತರ ಗಿರೀಶ್ ಮಟ್ಟಣ್ಣನವರು ಅದೇ ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದಂತಹ ವ್ಯಕ್ತಿ. ಅದಾದ ನಂತರ ಜಯಂತ್ ಟಿ, ಆತನ ವಿರುದ್ಧವೂ ಕೂಡ ಎಫ್ಐಆರ್ ಆಗಿತ್ತು. ಆತನು ಕೂಡ ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದ ವ್ಯಕ್ತಿ. ಸೊ ಈಗ ಪುನೀತ್ ಕೆರೆಹಳ್ಳಿ ಎನ್ನುವ ಎಕ್ಸ್ಟ್ರಾ ವ್ಯಕ್ತಿತ್ವದ ವಿರುದ್ಧವೂ ಕೂಡ ಕೇಸೊಂದು ದಾಖಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಾತ್ಮಕವಾಗಿ ಮಾತನಾಡ್ತಾರೆ, ಅಶ್ಲೀಲವಾದಂಥ ಪದಪ್ರಯೋಗವನ್ನು ಮಾಡ್ತಾರೆ. ಅರ್ಥಾತ್ ಯಾರನ್ನು ಅತಿ ಸಂಬೋಧನೆ ಮಾಡ್ತಾರೋ ಅವರ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವಂತಹದ್ದು ಸಾಮಾಜಿಕ ಜಾಲತಾಣದಲ್ಲಿ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸೊ ಇನ್ನು ಶಾಂತಿ ಕದಡಲು ಯತ್ನ ಆರೋಪದ ಮೇಲೆಯೂ ಕೂಡ ಕೇಸ್ ದಾಖಲಾಗಿದೆ. ಬೆಳ್ತಂಗಡಿಯ ಚರಣ್ ಶೆಟ್ಟಿಯ ದೂರಿನ ಅನ್ವಯ ಕೇಸು ದಾಖಲಾಗಿರುವಂತಹದ್ದು. ಇನ್ನು ಅಪರಾಧಿಕ ಕೃತ್ಯ ಎಸಗಲು ಪ್ರೇರಣೆಯಾಗುವಂತೆ ಮಟ್ಟಣ್ಣ ಭಾಷಣ. ಪ್ರಾದೇಶಿಕವಾಗಿ ಜನರ ನಡುವೆ ತಿಮರೋಡಿಯಿಂದ ವೈಮನಸ್ಸು. ಸಾರ್ವಜನಿಕರಲ್ಲಿ ಭೀತಿ ಉಂಟಾಗುವಂತೆ ತಿಮರೋಡಿ ಅಪಾಯಕಾರಿ ಹೇಳಿಕೆ. ಯೂಟ್ಯೂಬ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಶ್ಲೀಲವಾಗಿ ಮಾತಾಡಿದ್ದಾರೆ. ಹೀಗಂತ ಕೆರೆಹಳ್ಳಿಯ ವಿರುದ್ಧ ಬೆಳ್ತಂಗಡಿಯ ಜೆರೋಮ್ ಬರ್ಬೋಸಾ ಎನ್ನುವಂಥ ವ್ಯಕ್ತಿ ದೂರನ್ನು ದಾಖಲು ಮಾಡಿದ್ದಾರೆ. ಸೊ ಇವಿಷ್ಟು ಧರ್ಮಸ್ಥಳ, ಅದರಲ್ಲೂ ಕೂಡ ಪಾಂಗಳ ಸಂಘರ್ಷದ ನಂತರ ನಡೀತಾ ಇರತಕ್ಕಂಥ ಎಫ್ಐಆರ್ ಪಾಲಿಟಿಕ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.